ಸೊ ಗೈಸ್ ಇಲ್ಲಿ ನೋಡ್ರಿ ಇವು ಪಾಪ್ಕಾರ್ನ್ ಮಾಡೋ ಜ್ವಾಲ. ಸೊ ಗೈಸ್ ಇವು ಈಗ ನಾಗರ ಪಂಚಮಿ ನಾಡ್ದು ಐತಲ್ಲ, ಇವು ಮಾರ್ಕೆಟ್ ಒಳಗೆ ಎಲ್ಲ ಕಡೆ ಸಿಗ್ತಾವೆ. ಅದಕ್ಕೆ ನೀವು ಮನೆಗೆ ತೊಗೊಂಡು ಬರ್ರಿ. ಇಂಥವ್ರು ಹಂಚಿಲ್ಲ ಅಂದ್ರೆ ಅಂಥದ್ದು ಒಂದು ಕುಕ್ಕರ್ ತೊಗೊಳ್ರಿ ರೀ, ಗ್ಯಾಸ್ ಮೇಲೆ ಇಡ್ರಿ, ಗ್ಯಾಸ್ ಆನ್ ಮಾಡಿರಿ, ಲೈಟರ್ ತಗೋರಿ, ಗ್ಯಾಸ್ ಹಚ್ಚಿರಿ. ಆಮೇಲೆ ಇವು ಜೋಳ ಅದಾವಲ್ಲ, ಇದನ್ನು 5 ಸೆಕೆಂಡ್ ಮಟ್ಟ ಆನ್ ಇಡಬೇಕು. ಅದಾದ ಕೂಡಲೇ ಇದನ್ನು ಅದ್ರೊಳಗೆ ಹಾಕಬೇಕು. ಇದನ್ನ ಹೆಂಗೆ ಹಾಕಾಕತ್ತೀನಲ್ಲ ಹಂಗೆ ಇದು ಇದ್ರೊಳಗೆ ಹಾಕಬೇಕು. ಒಂದು ಸಲಕ ಈಗ ಗ್ಯಾಸನ್ನ ಜೋರು ಮಾಡೋಣ. ಈಗ 2 ನಿಮಿಷ ಒಳಗೆ ಪಾಪ್ಕಾರ್ನ್ ರೆಡಿ ಆಗ್ತದೆ. ಆಗಾಗ ನಾವು ಒಂದ್ಸಲ ಟ್ರೈ ಮಾಡಿದ್ವಿ, ಅದು ಹಾರಿ ಶೇಂಗಾ ಒಳಗೆ ಬಂದು ಸುಮ್ಮನೆ ಅದು ಶೇಂಗಾ ಹಿಂದಿದ್ದು ಬಸ್ ಸಿಪ್ಪಿ ಬಂದಿತ್ತು. ಶೇಂಗಾಯಿನ ಸಿಪ್ಪಿ ಬಂದಿತ್ತು ನೋಡಿ, ಕೈಯಾಗ ಹೊಡೆಯೋಕ್ಕಾಗಿಲ್ಲ. ನೋಡಂಗ ಇವನ್ನ ಮುಚ್ಚಬೇಕು. ಆಮೇಲೆ ಈಗ ಸ್ವಲ್ಪ ಚೆನ್ನಾಗಿ ಆಯ್ತು. ಈಗ ನಾನು ತೆಗೆದು ನೋಡೋನು. ಅಲ್ಲಿ ಒಂದು ಆಗಿತ್ತು ನೋಡ್ರಿ. ತಡೀರಿ ಬರ್ತಾವ. ಮುಚ್ಚು ನೋಡ್ರಿ ಬೆಳೆಯಲ್ಲ ಹಾರಕ್ಕೆ. ತೆಗೆದ್ಬಿಡ್ಲ? ಸೊ ಗೈಸ್ ಬಿಸಿ ಬಿಸಿ ಪಾಪ್ಕಾರ್ನ್ ಅಷ್ಟೇ ಹೆಂಗದವು? ಚಲೋ ಅದಾವು. ನಾ ಬರೀ ಟೇಸ್ಟ್ ತಿನ್ನಾಕತ್ತೀನಿ. ಅದೇ ನೀವು ಮಾಡಿದ್ರೆ ನಂಗೆ ಉಪ್ಪು ಫಸ್ಟ್ ಎಡಿ ಮಾಡಿರಿ. ಸೊ ಗೈಸ್ ನೀವು ಜೋಳದಾರಿ ಪಾಪ್ಕಾರ್ನ್ ಮಾಡ್ಕೋರಿ, ಮನ್ಯಾಗ ಮೂವಿ ಆನ್ ಮಾಡ್ಕೋರಿ, ಆಮೇಲೆ ಪಾಪ್ಕಾರ್ನ್ ತಿನ್ಕೋತ ಮೂವಿ ನೋಡ್ರಿ. ಅಷ್ಟು ತನಕ ಬಾಯ್ ಬಾಯ್. ಸೊ ಗೈಸ್ ಉಂಡಿ ತಿಂದ್ರಿ, ಮಜಾ ಮಾಡಿರಿ, ನಾಗರ ಪಂಚಮಿ ಸೆಲೆಬ್ರೇಟ್ ಮಾಡಿರಿ.